ಪ್ರಮುಖ ಸುದ್ದಿ, ಇವತ್ತಿನ ಬಹಳ ಮಹತ್ವದ ಬೆಳವಣಿಗೆ ಇದು. ಅದು ನಕ್ಸಲರು ಶಸ್ತ್ರಾಸ್ತ್ರವನ್ನ ತ್ಯಜಿಸಿದ್ದಾರೆ ಅನ್ನೋದು. ಲತಾ ಮುಂಡಗಾರು ಶೃಂಗೇರಿ ತಾಲೂಕಿನ ಮುಂಡಗಾರಿನ ಬಡ ಆದಿವಾಸಿ, ಆಕೆಯೂ ಸೇರಿದಂತೆ ಇವತ್ತು 6 ಮಂದಿ ನಕ್ಸಲರು ತೊರೆದಿದ್ದಾರೆ. ಬೇಗಿ ಪೊಲೀಸ್ ಭದ್ರತೆಯಲ್ಲಿ ಅವರನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಚನ್ನರಾಯಪಟ್ಟಣ ಹಿರಿಸಾವೆ ಮೂಲಕ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಬೆಂಗಳೂರು ತಲುಪಲಿದ್ದಾರೆ ನಕ್ಸಲರು. ಸಿಎಂ ಸಮ್ಮುಖದಲ್ಲಿ ನಕ್ಸಲರ ಶರಣಾಗತಿಯಾಗ್ತಾ ಇದ್ದು, ಚಿಕ್ಕಮಗಳೂರಿನಿಂದ ನಕ್ಸಲರ ಕುಟುಂಬಸ್ಥರು ಕೂಡ ಹೊರಟಿದ್ದಾರೆ. ಇದೊಂದು ರೀತಿಯಾಗಿ ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದಾಗುತ್ತೆ. ಇವತ್ತು ಚಿಕ್ಕಮಗಳೂರಿನಲ್ಲೇ ಅವರು ಶರಣಾಗಬೇಕಾಗಿತ್ತು ಜಿಲ್ಲಾಡಳಿತದ ಮುಂದೆ, ಆದರೆ ಇಲ್ಲ, ನಾವು ಮುಖ್ಯಮಂತ್ರಿಗಳ ಮುಂದೆನೇ ಶರಣಾಗತಿ ಆಗ್ತೀವಿ. ಅವ್ರು ಕೊಟ್ಟಿರುವಂತಹ ಭರವಸೆಗಳೇನಿದ್ದಾವೆ ಅದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆ ನೇರವಾಗಿ ಮಾತನಾಡಿ ಅವರ ಮುಂದೆನೇ ನಾವು ಶರಣಾಗತಿ ಆಗ್ತೀವಿ ಅಂತ ಬೆಂಗಳೂರಿನತ್ತ ಹೊರಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರನ್ನ ತಲುಪಲಿದ್ದಾರೆ, ಮುಖ್ಯಮಂತ್ರಿಗಳ ಮುಂದೆ ಶರಣಾಗತಿ ಆಗಲಿದ್ದಾರೆ. ಗಮನಿಸಬೇಕಾಗಿರುವ ವಿಚಾರ ಅಂತಂದ್ರೆ, ಹಲವಾರು ವರ್ಷಗಳಿಂದ, ದಶಕಗಳಿಂದ ಇವರೆಲ್ಲರೂ ಕೂಡ ಅಜ್ಞಾತದಲ್ಲಿ ಇಟ್ಕೊಂಡು ನಕ್ಸಲಿಸಮ್ ನಡೆಸ್ತಾ ಇದ್ದಂಥವ್ರು ಇವರೆಲ್ಲರೂ ಕೂಡ ಈಗ ಶರಣಾಗ್ತಾ ಇದ್ದಾರೆ. 6 ಜನ ಇವತ್ತು ಶರಣಾಗತಿ ಆಗ್ತಾ ಇರುವಂಥದ್ದು. ಅದರಲ್ಲಿ 4 ಜನ ಕನ್ನಡಿಗರು. ನಿಮಿಕಂತವರು, ಒಬ್ಬರು ತಮಿಳುನಾಡು ಹಾಗೆ ಕೇರಳ ಮೂಲದವರು ಕೂಡ ಈಗ ಶರಣಾಗ್ತಾ ಇರುವಂಥದ್ದು. ಸುಮಾರು 30-40 ವರ್ಷಗಳಿಂದ ನಕ್ಸಲಿಸಮ್ನಲ್ಲಿ ಇದ್ದಂಥವರು ಈಗ ಶರಣಾಗ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದಾಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅವ್ರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಹೈ ಸೆಕ್ಯೂರಿಟಿಯಲ್ಲಿ ಅವ್ರನ್ನ ಕರ್ಕೊಂಡು ಬರಲಾಗ್ತಾ ಇರುವಂಥದ್ದು. ಇವತ್ತು ಜಿಲ್ಲಾಡಳಿತದ ಮುಂದೆ ಶರಣಾಗ್ತೀವಿ ಅಂತ ಹೇಳಿದರು, ಆದರೆ ಮುಖ್ಯಮಂತ್ರಿಗಳ ಮುಂದೆನೇ ಅವರು ನೇರವಾಗಿ ಶರಣಾಗ್ತೀವಿ ಅಂತ ಹೇಳಿದಂಥ ಕಾರಣದಿಂದಾಗಿ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರೀಚ್ ಆಗಲಿದ್ದಾರೆ, ಮುಖ್ಯಮಂತ್ರಿಗಳ ಮುಂದೆ ಶರಣಾಗಲಿದ್ದಾರೆ. ಈ ನಕ್ಸಲರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ ಇದೆ. ಅವರೆಲ್ಲ ಹಲವು ವಿಷಯಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಕ್ಸಲಿಸಂನ ಹಾದಿಯನ್ನ ಹಿಡಿದಿದ್ರು. ಆದರೆ ಈಗ ಮುಖ್ಯವಾಹಿನಿಗೆ ಬಂದು ಸಮಾಜದ ನಡುವಲ್ಲೇ ಇದ್ದು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಮನವರಿಕೆಯನ್ನು ಅವರಿಗೆ ಮಾಡಿಕೊಳ್ಳುವಲ್ಲಿ ಸರ್ಕಾರ ಸಫಲವಾದಂತಹ ಹಿನ್ನೆಲೆಯಲ್ಲಿ ಈಗ 6 ನಕ್ಸಲರು ಶರಣಾಗತರಾಗ್ತಾ ಇರುವಂಥದ್ದು. ಬೆಂಗಳೂರಿನತ್ತ ಈ ನಕ್ಸಲ್ ನಾಯಕರು ಹೊರಟಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ನಕ್ಸಲರ ಶರಣಾಗತಿಯಾಗಲಿದೆ. ಆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬಂದು ಎಲ್ಲರಂತೆ ಸಮಾಜದಲ್ಲಿ ಒಬ್ಬರಾಗಿ ಬಾಳೋದಕ್ಕೆ ಅವರು ಕೂಡ ಸಿದ್ಧರಾಗಿದ್ದಾರೆ. ಸುತ್ತಮುತ್ತಲೂ ನಡೆದಂತಹ ಹಲವು ವಿಷಯಗಳು ಅಥವಾ ಸಾಮಾಜಿಕವಾಗಿ ಆದಂತಹ ವ್ಯವಸ್ಥೆಯಲ್ಲಾದಂತಹ ಹಲವು ಭಿನ್ನಾಭಿಪ್ರಾಯ, ಹೀಗೆ ಹಲವಾರು ವಿಚಾರಗಳು ಅವರನ್ನ ವಿಮುಖಗೊಳಿಸಿತ್ತು ಸಮಾಜದಿಂದ. ಆದರೆ ಈಗ ಮತ್ತೆ ಅವರು ವಾಪಸ್ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಅವರ ಕಥೆಗಳು ಏನು, ಯಾರ್ಯಾರ ಪಾತ್ರ ಏನು, ಏನೇನು ಮಾಡ್ತಾ ಇದ್ರು, ಅವರ ವಿದ್ಯಾಭ್ಯಾಸ ಎಲ್ಲವನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಹಲವರು ಕಾಲೇಜಲ್ಲಿರುವಾಗ ಈ ಮಾವೋವಾದಿ ಚಳುವಳಿಗೆ ಆಕರ್ಷಿತರಾಗಿ ಇದರಲ್ಲಿ ಸೇರ್ಪಡೆಯಾಗಿದ್ದಾರೆ. ಇನ್ನು ಕೆಲವರು ಸಣ್ಣ ವಯಸ್ಸಿನಲ್ಲೇ ತಾವು ನೋಡಿದಂತಹ ಹಲವು ವಿಷಯಗಳಿಂದ ಆಘಾತಕ್ಕೊಳಗಾಗಿ ಈ ನಕ್ಸಲಿಸಂ ಒಂದೇ ಇರುವಂತಹ ದಾರಿ ಎನ್ನುವಂತಹ ಭ್ರಮೆಯಲ್ಲಿ ಅದಕ್ಕೆ ಒಳಗಾಗಿದ್ರು. ಆದರೆ ಈಗ ಅದೆಲ್ಲವನ್ನ ತೊರೆದು ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ.